ಫ್ರೆಂಡ್ಸ್, ನಾನು ಇವತ್ತು ಇಡ್ಲಿಕಾಯಿ ಉಪ್ಪಿನಕಾಯಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಉಪ್ಪಲ್ಲಿ ಮತ್ತು ಇಡ್ಲಿಕಾಯಿ ನೆನೆಸ್ಬೇಕು ಫ್ರೆಂಡ್ಸ್ 3 ದಿನ. ಬನ್ನಿ ಅದಕ್ಕೆ ಏನೇನು ಬೇಕೋ ಸಾಮಗ್ರಿ ನೋಡೋಣ. ಒಂದು ಒಣಮೆಣಸಿನ್ಕಾಯಿ, ಮೆಂತ್ಯ ಮತ್ತು ಸಾಸಿವೆ, ಹಿಂಗು ಫ್ರೆಂಡ್ಸ್. ಬನ್ನಿ ಮಾಡೋ ವಿಧಾನ ನೋಡೋಣ. ಬನ್ನಿ ಫ್ರೆಂಡ್ಸ್, ಬಾಣಲಿ ಕಾದಿದೆ, ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಇದಕ್ಕೆ ಎಣ್ಣೆಗಿನ ಏನೂ ಹಾಕೋಬಾರ್ದು, ಬರೀ ಡ್ರೈ ಹುರ್ಕೋಬೇಕು ಮೆಣಸಿನ್ಕಾಯಿ. ನೋಡಿ ಇಷ್ಟು ಆಗಿರ್ಬೇಕು ಮೆಣಸಿನ್ಕಾಯಿ, ಇಷ್ಟು ಹುರಿದ್ರೆ ಸಾಕು. ಈಗ ನೋಡಿ 2 ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ. ಹೀಗೆ ಕೈ ಆಡಿಸ್ತಾ ಇರಬೇಕು, ಸ್ಲಿಮ್ಮಲ್ಲಿ ಇಟ್ಕೊಂಡಿರ್ಬೇಕು ಗ್ಯಾಸು. ಸ್ವಲ್ಪ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ, ಎಲ್ಲ ತೆಗೆದ್ಬಿಡೋಣ ಇದಕ್ಕೆ ಪ್ಲೇಟ್ಗೆ. ಈಗ ಬನ್ನಿ ಮೆಂತ್ಯ ಹಾಕ್ಕೊಳ್ಳೋಣ. 1-2 ಸ್ಪೂನ್ ಮೆಂತ್ಯ ಹಾಕ್ಕೊಳ್ಳೋಣ. ಹಾಗೆ ಕೈ ಆಡಿಸ್ತಾ ಇರಬೇಕು ಫ್ರೆಂಡ್ಸ್. ಈ ಥರ ಕಲರ್ ಚೇಂಜ್ ಆಗ್ತಾ ಇರಬೇಕು, ಸ್ಮೆಲ್ ಬರ್ತಾ ಇರುತ್ತೆ. ಆ ಥರ ಸ್ಮೆಲ್ ಬಂದು ಕಲರ್ ಚೇಂಜ್ ಆದಷ್ಟು ಪಟ್ನೆ ಆಫ್ ಮಾಡಬೇಕು. ಈಗ ಆಗಿದೆ ಇದು. ಈಗ ಎತ್ತಿ ಪ್ಲೇಟ್ ಈ ಥರ ಎಲ್ಲ ಹುರ್ಕೊಂಡ್ಮೇಲೆ ಜಾರ್ಗೆ ಹಾಕ್ಕೊಂಡು ಉಕ್ಕೋಬೇಕು ಫ್ರೆಂಡ್ಸ್. ಸಣ್ಣದಾಗಿ ರುಬ್ಕೋಬೇಕು ಫ್ರೆಂಡ್ಸ್. ಬನ್ನಿ ಮಿಕ್ಸಿಗೆ ಹಾಕೋಣ. ಈಗ ನೋಡಿ ಫ್ರೆಂಡ್ಸ್, ಈ ಥರ ಆಗಿರಬೇಕು ಪೌಡರು. ಇಷ್ಟಾಗಿದ್ರೆ ಸಾಕು. ಸ್ವಲ್ಪ ಉಪ್ಪಿನಕಾಯಿಗೆ ಎಣ್ಣೆ ಜಾಸ್ತಿ ಇರಬೇಕು ಫ್ರೆಂಡ್ಸ್, ತುಂಬ ದಿನ ಇರಬೇಕಲ್ಲ, ಕೆಡಲ್ಲ. ಎಣ್ಣೆ ಇದ್ದಷ್ಟು ತುಂಬ ಚೆನ್ನಾಗಿರುತ್ತೆ. ಕಾದಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಎಣ್ಣೆ ಕಾದಿದೆ. 2 ಸ್ಪೂನ್ ಸಾಸಿವೆ ಹಾಕೋಣ. ಸಾಸಿವೆ ಸಿಡಿತೈತೆ. ಇದು ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ಳೋಣ ಎಣ್ಣೆಗೆ. ಹೀಗೆ ಸ್ವಲ್ಪ ತಿರುಗಿಸ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಇದಕ್ಕೆ ನೀರು ಹಾಕ್ಬಾರ್ದು. ಏನಿರುತ್ತೋ ಇರ್ಲಿಕಾಯಿ ಇದು ನೀರು ಅದೇ. ನೋಡಿ ಇರ್ಲಿಕಾಯಿ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು ಫ್ರೆಂಡ್ಸ್. ಚೆನ್ನಾಗೆಲ್ಲ ಮಿಕ್ಸ್ ಆಗಬೇಕು. ಹಾಕೋಣ. ಹಿಂಗಾಕಿ ಸ್ವಲ್ಪ ತಿರುಗಿಸೋಣ ನೀಟಾಗಿ.